ಇವ್ರೇನು ಯೋಗ ಈ ಥರ ಮಾಡ್ತಿದ್ದಾರೆ ಅಂತ ಅನ್ಬೋದು. ನಾನು ಬೇಸಿಕ್ಲಿ ಕಲಿತು ಮಾಡ್ತಾ ಇಲ್ಲ. ಇವ್ರ ಮನೇಲಿ ನಾಯಿ, ಬೆಕ್ಕು, ಕೋಳಿ, ಹಸು ಎಲ್ಲ ಇದೆ. ವಾವ್, ಲಂಚು, ಬ್ರೇಕ್ಫಾಸ್ಟು, ಡಿನ್ನರ್ ಏನೇನಿದೆ ಎಲ್ಲ ಇದ್ದೇನೆ. ಎವ್ರಿವನ್, ವೆಲ್ಕಮ್ ಟು ಚಂದನಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ 1K ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ತುಂಬ ಆಸೆ ಇದೆ. ಹಾಗಾಗಿ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಫೋರ್ ದ್ಯಾಟ್ ಬೊಟ್ಟಿಟ್ಬಿಡೋಣ. ವ್ಲಾಗಲ್ಲಿ ಐಬ್ರೋ ಮಾಡಿಸಿಲ್ಲ, ಗ್ರೋ ಆಗಿದೆ. ಜಾಸ್ತಿ ಗ್ರೋ ಆಗದೆ ನಾನು ಹಾಗೆ ಐಬ್ರೋ ಮಾಡಿಸ್ಬಿಟ್ರೆ ಫುಲ್ ಪೇಯ್ನ್ ಆಗುತ್ತೆ. ಅದಕ್ಕೆ ಸ್ವಲ್ಪ ದಿನ ಆಗಲಿ ಅಂತ ಹಂಗೆ ವೆಯ್ಟ್ ಮಾಡ್ತಾ ಇದ್ದೆ. ಮಾಡಿಸ್ಬೇಕು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ. ಎಸ್, ಆ್ಯಕ್ಚುಲಿ ಗೈಸ್, ನಿಮಗೆಲ್ಲ ಗೊತ್ತು ನಾನು 75 ಡೇ ಚಾಲೆಂಜ್ ತೊಗೊಂಡಿದ್ದೀನಿ ಅಂತ. ಈಗಷ್ಟೇ ವರ್ಕೌಟ್ ಮುಗಿಸಿ ಬಂದೆ. ನಾನು ವರ್ಕೌಟ್, ಯೋಗ, ಎಕ್ಸಸೈಸ್, ಡ್ಯಾನ್ಸ್ ಅಂತ ಏನು ಪರ್ಟಿಕ್ಯುಲರಾಗಿ ಇದೇ ಥರ ಹಿಂಗೆ ಮಾಡ್ಕೊಂಡು ಬರಬೇಕು ಅಂತ ಯಾವುದೇ ಕೋಚಿಂಗ್ ಆಗಲಿ ಎಲ್ಲೂ ಹೋಗಿರಲಿಲ್ಲ. 2 years ಬ್ಯಾಕ್ ನಮ್ಮಮ್ಮ ನನಗೆ ಅವರು ಶಾಂತಿವನ ಧರ್ಮಸ್ಥಳದಲ್ಲಿ ಒಂದು ಟ್ರೀಟ್ಮೆಂಟ್ ತೊಗೋತಿದ್ರು. ಅಲ್ಲಿ ಯೋಗ ಹೇಳ್ಕೊಟ್ಟಿದ್ರು. ಸೊ ನನಗೆ ಸ್ವಲ್ಪ ಹೇಳ್ಕೊಟ್ಟಿದ್ರು. ಅದನ್ನೇ ನಾನು ಏನು ತಿಳ್ಕೊಂಡಿದ್ದೆ. ಮತ್ತು ಕೆಲವೊಂದು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ತಿದ್ದೆ. ಫಾರ್ ಎಕ್ಸಾಂಪಲ್ ನಾನು ಶಾರ್ಟ್ಸ್ ನೋಡ್ತಾ ಇರ್ತೀನಿ. ನಾನು ಸೀರೀಸ್ ನಾನು ಏನು ಸ್ಟಾರ್ಟ್ ಮಾಡಿದ್ದೀನಿ ನೋಡಬೇಕಾದ್ರೆ ಇವ್ರೇನು ಯೋಗ ಈ ಥರ ಮಾಡ್ತಿದ್ದಾರೆ ಅಂತ ಅನ್ಬೋದು. ನಾನು ಬೇಸಿಕ್ಲಿ ಕಲಿತು ಮಾಡ್ತಾ ಇಲ್ಲ. ನನಗೆ ಏನು ಗೊತ್ತಿರೋದು ಅದನ್ನು ಮಾಡ್ತಾ ಇದ್ದೀನಿ. ಸೊ ಹಾಗೆ ಏನಾದ್ರು ಮಿಸ್ಟೇಕ್ಸ್ ಇರೇ ಕ್ಷಮಿಸಿ. ಆ್ಯಂಡ್ ಇವತ್ತಿನ ವಿಡಿಯೋ ತುಂಬ ಚೆನ್ನಾಗಿದೆ, ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಇವತ್ತು ಸಂಕಷ್ಟ ಚತುರ್ಥಿ, ನಾನು ಉಪವಾಸ ಇದ್ದೀನಿ. ಸೊ ಹಾಗಾಗಿ ಸ್ನಾನಕ್ಕೆ ಹೋಗಬೇಕು, ಪೂಜೆ ಮಾಡಬೇಕು. ಆ್ಯಂಡ್ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದೀನಿ. ಆಂಟಿ ಮನೆಗೆ ಹೋಗ್ತಾ ಹೋಗ್ತೀನಿ, ಎಲ್ಲ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನೋಡ್ತಾ ಹೋಗಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ನಾನ ಆಯಿತು, ಇವಾಗ ಪೂಜೆ ಮಾಡಬೇಕು. ಅದಕ್ಕಿಂತ ಮುಂಚೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು ಫೇಸ್ಗೆ. ನಾನು ನಿಮಗೆ ಒಂದು ಮಾಯ್ಶ್ಚರೈಸರ್ ತೋರಿಸ್ತೀನಿ. ನೆವ್ಲಾನ್, NEVLON, ನೆವ್ಲಾನ್ ಅಂತ. ಬೇಕಾದ್ರೆ ನಾನು ಸ್ಕ್ರೀನ್ ಮೇಲೆ ಫೋಟೋ ಹಾಕಿರ್ತೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಮ್ಮ ಫೇಸ್ ತುಂಬ ಬೇಗ ಡ್ರೈ ಆಗಲ್ಲ, ತುಂಬ ಸಾಫ್ಟ್ ಆಗಿದೆ. ಫೇಸ್ ಬೇಗ ಡ್ರೈ ಆಗಲ್ಲ ಗೈಸ್. ಯಾರೆಲ್ಲ ಮಾಯ್ಶ್ಚರೈಸರ್ ಅಡ್ಜಸ್ಟ್ ಆಗ್ತಿಲ್ಲ, ಕನ್ಫ್ಯೂಸಿಂಗಲ್ಲಿದ್ದೀರಿ ಅಂತ ಅಂದರೆ ಈ ಮಾಯ್ಶ್ಚರೈಸರ್ನ ನೀವು ಟ್ರೈ ಮಾಡ್ಬೋದು. ನಾನು ಯೂಶ್ವಲಿ ಸಂಕಷ್ಟಿ ಅಂತ ಅಂದರೆ ಸಂಜೆ ಹೊತ್ತೇ ಟೆಂಪಲ್ಗೆ ಹೋಗ್ತಿದ್ದೀವಿ. ಬಟ್ ಇವತ್ತು ಆಂಟಿ ಮನೆಗೆ ಹೋಗ್ತಿರೋದ್ರಿಂದ ಇವಾಗಲೇ ಪೂಜೆ ಮಾಡೋಣ ಅಂತ ಹೂವನ್ನ ಕಿತ್ಕೊಂಡು ಬರ್ತಿದ್ದೆ. ನೀವು ನೋಡ್ಬೋದು, ಇದು ಸ್ಫಟಿಕ ಹೂ ನಾನು ತೋರಿಸಿದ್ದು. ಇದು ಕನಕಾಂಬರ ಹೂ, ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮನೆ ಹತ್ರನೇ ಸುತ್ತಮುತ್ತ ಗಿಡ ಹಾಕಿರೋದು. ಇದು ಬೆಡ್ತಾವ್ರೆ ಹೂವು, ಇದು ಚೆಂಡು ಹೂ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಬಸ್ಲಿಗೆಲ್ಲ ಇಡ್ಬೋದು ನಾವು. ಬಟ್ ದೇವ್ರ ಫೋಟೋಗೆಲ್ಲ ಮಾಡ್ಸಂಗಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ರೆಡ್ ರೋಸ್ ಮತ್ತು ಇನ್ನೊಂದು ಕ್ರೀಮ್ ಕಲರ್, ಆ ರೋಸು ಕೂಡ ಹಾಕಿದ್ವಿ. ಆ್ಯಂಡ್ ಪಿಂಕ್ ಕಲರು ಕೂಡ. ಇವಾಗ ಎಷ್ಟು ಬಂತು, ನಾವು ಏನು ಹೇಳ್ಬೋದು ಅಂದರೆ ಪೂಜಿಸಲೆಂದೇ ಹೂಗಳ ತಂದೆ, ಆ ಸಾಂಗ್ ಇಲ್ಲಿಗೆ ಮ್ಯಾಚ್ ಆಗುತ್ತೆ. ಸೊ ದೀಪ ಹಚ್ಚಿ ನೀವು ನೋಡ್ಬೋದು ಗರ್ಕೆ. ಗಣೇಶಂಗೆ ತುಂಬಾ ಪ್ರಿಯ ಅಂತ ಹೇಳ್ತಾರೆ. ಟೆಂಪಲ್ಗೆಲ್ಲ ಹೋದಾದ್ಮೇಲೆ ಆಂಟಿ ಮನೆಗೆ ಹೊರಟ್ವಿ. ಹೋಗ್ತಾ ರೋಡಲ್ಲಿ ಅಷ್ಟೇ ಅದೊಂದು ಕಂಬಿಲ ಅನ್ಸುತ್ತೆ ಅಲ್ವಾ? ಡಾಗ್ ಇಸ್ ಆಯ್ಕೆ ಆಗಲಿ ಇಲ್ಲ ಬೇಡ ಇಲ್ಲ ಇಲ್ಲ. ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೀಗೆ ಆಟ ಆಡ್ಕೊಂಡು ಹೋಗ್ತಾ ಇದ್ವಿ. ನನ್ನ ತಮ್ಮ ಇನ್ನೂ ಬಂದಿರಲಿಲ್ಲ ನಮ್ಮನ್ನ ಪಿಕ್ ಮಾಡೋದಕ್ಕೆ. ಏನ್ ಬಿಟ್ಟು ಈಗ ಬರ್ತಿದ್ಯಲ್ಲ, ಎಲ್ಲರೂ ನಡ್ಕೊಂಡು ಬಂದ್ವಿ ಗೊತ್ತಾ? ನಾನು ನನ್ನ ಕಸಿನ್ ಸಿಸ್ಟರ್ಸ್, ನಮ್ಮ ಅಕ್ಕ ಅಂದಿರಿಬ್ರು, ಮತ್ತು ನಮ್ಮ ಆಂಟಿ, ಅಮ್ಮ, ದೊಡ್ಡಮ್ಮ ಎಲ್ಲರೂ ಕೂಡ ಲಾಸ್ಟ್ ಆಂಟಿ ಮನೆಗೆ ಹೋಗ್ತಿದ್ವಿ. ಇವ್ನು ಮಿಥುನು. ಆ್ಯಕ್ಚುಲಿ ಇವ್ರು ಜಾಸ್ತಿ ನಾನು ವ್ಲಾಗಲ್ಲಿ ನೋಡಿಲ್ಲ. ಅವ್ರ ಮನೆಗೆ ಹೋದ್ವಿ. ಆ್ಯಕ್ಚುಲಿ ಬಂದು ಮನೆ ಬ್ಯಾಕ್ ಸೈಡ್. ಈ ಮನೆ ಆ್ಯಕ್ಚುಲಿ ಇದು ಬ್ಯಾಕ್ ಸೈಡಿಂದ ಹಿಂಗೆ ಬರ್ತೀವಿ. ಅವಾಗ ಯಾವಾಗ ಬಂದಾಗಲೂ ಏನು ಭಯ ಅಂತಂದರೆ ಇಲ್ಲಿ ನಾಯಿ ಇರುತ್ತೆ. ಇವ್ರ ಮನೆಗೆ ನಾಯಿ, ಬೆಕ್ಕು, ಕೋಳಿ, ಹಸು ಎಲ್ಲ ಇದೆ. ಹೋಗವಾ, ಏನು ಮಾಡಿದ್ರಾ? ಬಾ ಹೋಗ್ಬಾ. ಕಡ್ಡಿ ಇಟ್ಕೊಂಡ್ರೆ ಸುಮ್ಮನೆ ಆಯ್ತದಲ್ವಾ? ಒಂದ್ ಕಡ್ಡಿ ಇಟ್ಕೊಂಡು ತೀರೋಯ್ತಪ್ಪ. ಅವ್ರು ಬರ್ತಾ ಇದಾರೆ ಅಲ್ಲೇ ಹಿಂದೆ. ಇರ್ಲಿ ಬಿಡಿ, ಅಲ್ಲಿ ಎರಡು ಬೆಕ್ಕಿದೆಯಲ್ಲಕ್ಕ. ಹೋಗಿ ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿದೆ. ಬಿಕಾಸ್ ಸಂಕಷ್ಟಿ ಆಗಿರೋದ್ರಿಂದ. ಆ್ಯಂಡ್ ತುಂಬ ಹಸುವಾಗ್ತಿತ್ತು. ಒಂದು ಡ್ರಾಪು ಕೂಡ ನೀರು ಕುಡ್ದಿರಲಿಲ್ಲ. ನೀವಿಲ್ಲಿ ನೋಡ್ಬೋದು ಬೆಟ್ಟದಲ್ಲಿ ನಮ್ಮ ಆಂಟಿ ಮನೆಯಲ್ಲೇ ಬಿಟ್ಟಿರೋದಂತೆ. ಸೊ ಹೋಗೋ ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ವೆಯ್ಟ್ ಮಾಡ್ತಾ ಇದ್ದೆ. ಚಂದ್ರಗೆ ಫೈನಲಿ ಬಂತು. ಎಲ್ಲಾಯ್ತಮ್ಮ? ವಾವ್,
ಚಂದ್ರ ಬಂದಿಲ್ಲ ಅಂತಂದರೆ ಹಾಗೆ ಮಲಗಬೇಕಿತ್ತು. ಬಂದ ತಕ್ಷಣ ಹೋಗಿ ಕೈ ಮುಗ್ದೆ, ಅಮ್ಮ ತೋರಿಸಿದ್ರು. ಆ್ಯಕ್ಚುಲಿ ಹೀಗೆ ಮಾಡಬೇಕು ವ್ರತನ ಅಂತ ಏನಿಲ್ಲ, ಬಟ್ ಅದು ನಾನು ಹಾಗೆ ಮಾಡ್ಕೊಂಡು ಬಂದಿರೋದ್ರಿಂದ ನಾನು ಈ ಥರ ಮಾಡ್ತಾಯಿದ್ದೀನಿ. ನನ್ನ ಒಂದು ಪರ್ಟಿಕ್ಯುಲರ್ ವ್ರತ ಮುಗಿಯೋವರೆಗೂ ಕೂಡ ದೇವ್ರ ಕೈ ಮುಗಿದು ಫಸ್ಟಿಗೆ ನೀರು ಕುಡಿದೆ. ಏನು ಮಾಡ್ತಾ ಇದೆಯಾ? ಸೌತೆಕಾಯಿ, ಕ್ಯಾರೆಟು, ಆ್ಯಪಲ್ಲು. ಆ್ಯಕ್ಚುಲಿ ಇವಾಗ ಚಂದ್ರ ನೋಡಾಯಿತು. ಸೊ ಸೌತೆಕಾಯಿ, ಕ್ಯಾರೆಟ್ ಮತ್ತು ಆ್ಯಪಲ್ ಇಷ್ಟು ತಿಂತಾಯಿದ್ದೀನಿ. ಸೌತೆಕಾಯಿ ಆ್ಯಕ್ಚುಲಿ ಇದು ನಮ್ಮ ಆಂಟಿ ಮನೆಯಲ್ಲೇ ಬೆಳೆದಿರೋದು. ಸೊ ಅದಕ್ಕೆ ಈ ಥರ ಇದೆ, ಒಂಥರ ಬಾಕ್ಸ್ ಶೇಪಲ್ಲಿ. ಮತ್ತು ಕ್ಯಾರೆಟ್ ಆ್ಯಸ್ ಯೂಶ್ವಲ್ ಅಂಗಡಿನೇ ತಂದಿರೋದು. ಆ್ಯಪಲ್ ನಾನು ಏನು ಹೇಳ್ತೀನಿ ಅಂದರೆ, ಆ್ಯಪಲ್ನ ಯಾವಾಗಲೂ ಈ ಥರ ಪೀಲ್ ಮಾಡಿ ನಾವು ಹೇಗೆ ಸೌತೆಕಾಯಿನ ಎರ್ಕೊಂಡು ತಿಂತೀವಿ ಅದೇ ಥರ ಇದನ್ನು ಕೂಡ ಈ ಥರ ಮಾಡಿಕೊಂಡು ಪೀಲ್ ಮಾಡಿ ತಿನ್ನಿ. ಬಿಕಾಸ್ ಆ್ಯಪಲಲ್ಲಿ ಎಷ್ಟು ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಾರೋ ಹಾಗಾಗಿ ಆ್ಯಪಲ್ನ ಪೀಲ್ ಮಾಡಿನೇ ತಿನ್ನಿ. ಸಂಕಷ್ಟಹರ ಚತುರ್ಥಿ ಮುಗೀತು. ನನ್ನ ಲಂಚು, ಬ್ರೇಕ್ಫಾಸ್ಟು, ಡಿನ್ನರ್ ಏನೇನಿದೆ ಎಲ್ಲ ಇದೇನೆ. ನೀರು ಕುಡಿದೆ, ಈಗ ಇದನ್ನು ತಿಂದು ಮಲ್ಗೋದು. ನಿಮ್ಮೆಲ್ರಿಗೂ ನನ್ನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಆಂಟಿ ಮನೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಮ್ ಟೂರ್ ಮಾಡ್ತೀನಿ. ಸೊ ಮಿಸ್ ಮಾಡಿದೆ ನೆಕ್ಸ್ಟ್ ವೀಡಿಯೋ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳಿ ಬಾಯ್.